ಗೈಸ್ ಇಂಟರ್ಕಾಮ್ ಆರ್ಡರ್ ಮಾಡಿದ್ದೆ, ಬಂದಿದೆ ಇವಾಗ. ಓನ್ಲಿ ಇಂಟರ್ಕಾಮ್ ಸೆಟಪ್, ಅಷ್ಟರಲ್ಲೇ ಫಿಟ್ಟಿಂಗ್ ಚಾರ್ಜ್ 500 ರೂಪೀಸ್. ಒಂದು ಹೊಸ ಮಾಡಿ ಕೆಟ್ರಿ ಅಂತೀರ. ಹಂಗಲ್ಲ, ಗೋಲ್ಡನ್ ಮತ್ತು ಗೋಲ್ಡ್ ಕಲರ್ ಅಲ್ಲ ಬಂತಲ್ಲ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೆವನ್ ಚಾನಲ್. ಇವತ್ತು ನಂದು ಇಂಟರ್ಕಾಮ್ ಒಂದು ಆರ್ಡರ್ ಮಾಡಿದ್ದೆ, ಅದು ಬರೋದಿದೆ. ಹೆಂಗಿರೋದು ಅಂತ ನೋಡೋಣ. ಮತ್ತು ಇವಾಗ ತಿಂಡಿ ಬೇರೆ ತಿನ್ನಬೇಕು. ನೋಡೋಣ ಏನೇನು ಮಾಡೋಕ್ಕಾಗತ್ತೆ ಇವತ್ತು ಅಂತೇಳಿ. ಮಳೆ ಬೇರೆ ಸಕ್ಕತ್ತಾಗಿ ಬರ್ತಿದೆ, ಎಲ್ಲಿ ನೋಡಿದ್ರು ನೀರು ತುಂಬಿಕೊಂಡಿದೆ, ಅದು ಇದು ಅಂತ ನ್ಯೂಸಲ್ಲಿ ಬರ್ತಿದೆ, ರೀಲ್ಸಲ್ಲೂ ನೋಡ್ತಿದ್ದೀವಿ. ಗೈಸ್, ಆಫೀಸ್ ಹೋಗ್ಬೇಕಂತ ಹೇಳಿ ರೆಡಿ ಆಗಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ, ಫಾರ್ಮಲ್ಸ್ ಹಾಕಿದ್ದೀನಿ ಇವತ್ತು. ಡೈಲಿ ಹಾಕೋದು ಅದೇನೆ, ಆದರೂ ಮತ್ತೆ ಕೇಳ್ತಿದ್ದೀನಿ ನಾನು. ಮತ್ತು ಇವಾಗ ತಿಂಡಿ ತಿಂದು ಆಫೀಸ್ ಹೋಗೋದು. ಮತ್ತು ಬಂದು ಏನು ಮಾಡೋಕ್ಕಾಗತ್ತೆ, ನಾನು ಒನ್ ಡೇದು ವ್ಲಾಗ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ಆಫೀಸ್ಗೆ ಹೋದರೆ ಏನೂ ಮಾಡೋಕ್ಕೆ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ 2 ದಿನ ಸೇರಿಸಿ ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ಗೈಸ್, ಇವಾಗ ವರ್ಕ್ ಮುಗ್ದಿದೆ, ಹೊರಡ್ತಿದ್ದೀನಿ ಇಲ್ಲಿಂದ. ಸಕ್ಕದ ಮಳೆ, ಶೂ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆ, ಅಷ್ಟು ಮಳೆ ಬರ್ತಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಎಲ್ಲೂ ನಿಂತ್ರೂ ಸ್ಟಾಪ್ ಆಗಿಲ್ಲ ಮಳೆ. ಅದಕ್ಕೆ ಬಂದ್ಬಿಟ್ಟೆ. ನೋಡಿ ಹೆಂಗಾಗಿದೆ ಅಂತ ಮಣ್ಣಾಗಿ. ಯಪ್ಪ, ನೀರು ಇಳಿತಿದೆ ಎಲ್ಲ ಕಡೆ. ಸ್ವಲ್ಪ ಸೈಡ್ಗೆ ಇಡಬೇಕೇನೋ, ಬಂದಿಡೋಣ ಬಟ್ಟೆ ಚೇಂಜ್ ಮಾಡ್ಕೊಂಡು. ನೋಡಿ ಗೈಸ್, ಬಟ್ಟೆ ಅವಸ್ಥೆ ಎಷ್ಟು ಒದ್ದೆ ಆಗಿದೆ ಅಂತ. ಜಸ್ಟ್ ಕಾಲ್ ಮಾಡಿದರು, ಇಂಟರ್ಕಾಮ್ ಆರ್ಡ್ರ್ ಮಾಡಿರೋ ಬಂದಿದೆ ಅಂತ, ತೊಗೊಬಂದ್ಬಿಡೋಣ. ಗೈಸ್, ಇಂಟರ್ಕಾಮ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ ಇವಾಗ. ಹೋಗಿ ಅನ್ಬಾಕ್ಸ್ ಮಾಡೋಣ. ನಾಳೆ ಪ್ರೀತಮ್ ಬಂದು ಹೆಲ್ಮೆಟಿಗೆ ಸೆಟ್ ಮಾಡಿಕೊಡ್ತಾರಂತೆ. ಇವತ್ತೇ ಪ್ರೀತಮ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡ್ತಿದ್ದೀನಿ. ನಾನು ರೆಡಿಯಾಗಿದ್ದೀನಿ. ಅವ್ರು 8:30 ಇಲ್ಲ 9ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಬಂದಮೇಲೆ ತಿಂಡಿ ತಿನ್ನೋಕೆ ಹೋಗ್ತೀವಿ. ಅಲ್ಲಿ ಬಂದು ಆಮೇಲೆ ಇದನ್ನು ಅನ್ಬಾಕ್ಸ್ ಮಾಡೋಣ. ಪ್ರೀತಮ್ ಬಂದ್ರೆ ಅಂತ ಕೆಳಗಡೆ ಇದ್ದಾರೆ, ಹೋಗೋಣ ತಿಂಡಿ ತಿನ್ನೋಕ್ಕೆ. ಈಗ ಹೋಗುವ. ಗೈಸ್, ತಿಂಡಿ ಮಾಡ್ಕೊಂಡು ಹೊರಟಿದ್ದೀವಿ ಇವಾಗ. ಗೊತ್ತಿಲ್ಲ, ಸೀಲ್ ಅಲ್ಲ ತಾನೆ ಅದು ನಾ ಇನ್ನೂ ಚೆಕ್ ಮಾಡಲಿಲ್ಲ. ಪ್ರೀತಮ್ ಬರತ್ತಾ? ಹಾಂ, ಬರಲೇಬೇಕು. ಆರಾಮಾಗಿ ಬರ್ತಿದ್ದಲ್ಲ, ಬಿದ್ದಿಗಿದ್ರಲ್ಲ, ಎಂತ ಆಗೋದು ಅಂತ. ಹಂಗಲ್ಲ, ಅದು ವಾಶ್ ಮಾಡಕ್ಕೆ. ಹೌದಾ? ಹಿಂಗೆ ಕುತ್ಕೊಳತ್ತಲ್ಲ ನೀಟಾಗಿ, ಅಷ್ಟು ಪರ್ಫೆಕ್ಟ್ ಬರಲ್ಲ. ಹೌದಾ? ಆದ್ರೆ ಕೂರುತ್ತಲ್ಲ. ನಮ್ಮ ಅಣ್ಣ ಒಂದು ಮಾಡಿಸಿದ್ದ ಹೊರಗಡೆ, ಶಾಪಲ್ಲಿ ಮಾಡಿಸಿದ್ದ ಪ್ರೀತಮ್, ಆದ್ರೂ ಅಷ್ಟು ನೀಟಾಗಿ ಬಂದಿರಲಿಲ್ಲ. ನೋಡೋಣ, ನೀವೇನಾದ್ರು ಕರೆಕ್ಟ್ ಮಾಡಿದ್ರೆ ನೀವೇ ಒಂದು ಶಾಪ್ ಇಡುವ. ಇದಕ್ಕೆ ಬೇಕಾಗಿಲ್ಲ, ಇಲ್ಲೇ ಒಳಗೆ ಪಾಸ್ ಮಾಡೋದಷ್ಟೇ. ಇಲ್ಲಿಗೆ ಸ್ಪೀಕರ್ ಬರೋದು ಇದಿರಲಿ ಅಲ್ಲ, ಹಂಗೆ ಇಲ್ಲಿಗೆ ಸ್ಪೀಕರ್. ನೀವು ಇದು ಬಿಚ್ಚಿದ್ರಾ ನೀವು? ಇಲ್ಲ ಬೇಡ, ಅದು ಬಾಕ್ಸ್ ಇಷ್ಟೇ ಇರುತ್ತೆ ಅಲ್ವಾ. ಇದು ಸುಮ್ಮನೆ ಕೊಟ್ಟ ನಾನು. ನೈಫ್ ಬೇಕಾ ಅಂತ ಬಾಚಣಿಗೆ. ಟಡಾನ್, ಎಲ್ಲ ಐಟಮ್ ಎಲ್ಲ ಕೆಳಗಡೆ ಇದೆ. ಮೈಕು, ಸ್ಪೀಕರು, ಇದು ಪಿನ್ ಹೆಲ್ಮೆಟ್ಗೆ. ಓ, ಹೊರಗಡೆ ಕೂರ್ಸಕ್ಕೆಲ್ಲ. ಇದು ವೆಲ್ಕ್ರೋಸು, ಇದು ಡಿಸೈನ್ ಕಲರ್. ನೋಡಿ ಗೈಸ್, ಹೊಸದು ಬಂತು. ಈಗ ಸೆಟಪ್ ಮಾಡ್ತಾರೆ ಪ್ರೀತಮ್. ಇದೆಂತ ರೊಟೇಟ್ ಆಗತ್ತಾ? ಇಲ್ಲ ಅಷ್ಟೇ, ಬಟನ್ ಅದು. ಮೈಕ್ ಕಾಲಿಗೆ ಮಾತ್ರ ಅಲ್ವಾ? ಕಾಲಿಗೆ ಮಾತ್ರ ತಾನೆ ಈ ಮೈಕ್? ಇಲ್ಲ ವಿಡಿಯೋ ಏನಾದ್ರು ಮಾಡೋಕ್ಕೆ ಮೈಕ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ಲ? ಇದು ಮೈಕೆ. ಹಾಂ, ಅದು ಇಲ್ಲಿ ಫ್ರಂಟಿಗೆ ಬರುತ್ತಲ್ಲ. ಇದನ್ನ ಹಾಕೊಳ್ಳೋದು ನಾವು ಬೆಸ್ಟು. ಮುಂದೆ ಬರುತ್ತೆ. ಲೆಫ್ಟ್ ರೈಟ್ ಕರೆಕ್ಟಾಗಿ ಹಾಕ್ಬೇಕಾ? ಅದು ಉಲ್ಟಾದ್ರೆ ವಾಯ್ಸ್ ಕೇಳತ್ತೆ,
ಏನು ತೊಂದರೆ ಇಲ್ಲ ಅಲ್ಲ ಹಂಗ ತೊಂದರೆ ಇಲ್ಲ. ನೋಡ್ಕೊಳ್ಳಿ ಮಾರ ಆದ್ರೂ. ಇದು ಲೆಫ್ಟು, ಇದು ರೈಟು ಅಂತ ಹೆಂಗೆ ಗೊತ್ತಾಗತ್ತೆ ಅದು? ಇದು ಬರುತ್ತಲ್ಲ ಈ ಅಡಾಪ್ಟರ್ ಹಿಂಗೆ ಬರುತ್ತಲ್ಲ ಹಾಂ 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 ಆ ಥರ ಅಂತ ನೀವೊಂದು ನಿಮ್ಮದು ಫಿಕ್ಸ್ ಮಾಡಿದರೆ ಅದಕ್ಕೆ ಒಂದು ಐಡಿಯಾ ಬಂದಿದಲ್ಲ ಅಷ್ಟೇ. ಅದ್ರ ಮೇಲೆ ಏನು ಬರ್ದಿರಲ್ಲ ಅಲ್ಲ ಆದರೂ. ಈಗ ನಿಮ್ಮ ಜೊತೆ ರೈಡಿಗೆ ಬಂದಿಲ್ಲ ಅಂದರೆ ನಾ ತೊಗೊಂತಿರ್ಲಿಲ್ಲ ಇದು. ಒಂದು ಸಾಹಸ ಮಾಡಿ ಕೆಟ್ರಿ ಅಂತೀರ. ಹಂಗಲ್ಲ, ಈಗ ನಾನು ಬಂದ್ರೂ ಈಗ ಸುಮ್ಮನೆ ಸಾಂಗ್ ಎಷ್ಟೊಂದ ಕೇಳ್ತೀರಲ್ವಾ, ಇಬ್ರು ಮಾತಾಡೋಕ್ಕಾಗತ್ತಲ್ಲ ಇದರಲ್ಲಿ. ಸಾಂಗ್ ಅದೇ ಒಬ್ಬನೇ ಆದರೆ ನಾನು ಸಾಂಗ್ ಕೇಳ್ಕೊಂಡೆ ಹೋಗ್ಬೇಕು. ಇದು ವಾಟರ್ ಪ್ರೂಫ್ ಅಲ್ಲ? ಮೈಕು ಬರುತ್ತೆ ಇಲ್ಲಿ, ಮೈಕು ಹಿಂಗೆ ಹಾಕ್ಬಿಡೋಣ. ಹಾಂ, ಇದೇನಿದು? ಅದೇ ಒಳಗಡೆ. ಹಾಂ, ಓಕೆ. ಡಬಲ್ ಸೈಡ್ ಟೇಪ್ ಥರ ಅಲ್ಲ? ಅಷ್ಟೇ. ಇದು ಈ ಸೈಡ್ ಅಲ್ಲ? ಅಷ್ಟೇ. ಒಂದು ಸೈಡ್ ಆಗೋಯ್ತು ಅಷ್ಟೇ ಅಲ್ಲ? ಸಿಂಪಲ್ಲೇ. ಸ್ವಲ್ಪ ತಲೆ ಕೆಡ್ಸುತ್ತೆ ಅಷ್ಟೇ. ಈಗ ಈಚೆ ನೀವು ಇದಾಗ್ತೀರಿ ಅಂತ ಭರವಸೆ ಇದೆ. ಇದೆಲ್ಲ ಸರಿ ಕುತ್ಕೊಂಡ್ರೆ ಸಾಕಿದಲ್ಲ. ಅದೆಲ್ಲ ಕೂರಿಸ್ತೀನಿ ಬಿಡಿ, ಅದು ಒಂದು ಚೂರು ಬರಲ್ಲ ಅಷ್ಟೇ ಹಿಂದೆ. ಪರ್ಫೆಕ್ಟ್ ಆಗಲ್ಲ ಅಂತ. ಅಲ್ಲಿ ಕರೆಕ್ಟ್ ಹುಕ್ಗಳಿದೆ, ಇದು ಲಾಕ್ ಇದಾವಲ್ಲ, ಅದಕ್ಕೆ ಕೂರುತ್ತೆ. ಇಲ್ಲೇ ಬರುತ್ತೆ. ಸಾಕಲ್ಲ? ಸಾಕು. ಆರಾಮಾಗಿ ಯಾರು ಕಿತ್ಕೊಂಡು ಹೋಗ್ಬೋದು ತಾನೆ ಇದೆಲ್ಲ. ಅದು ಬಿಚ್ಬೋದು. ಬ್ಲೂಟೂತ್ ಅಲ್ಲ? ಇಲ್ಲ ಅನ್ಸೋದು ನಿಮಗೆ ಅಲ್ಲ, ಎಲ್ಲ ಅನ್ಸಿ ಅಲ್ಲಿ ಎಲ್ಲಿ ಕರೆಕ್ಟ್ ಆಗೋ ಥರ ಸೆಂಟ್ರಿಗೆ ಬರೋ ಥರ ಅನ್ಸಿ ಸಾಕು. ಜಾಗನೇ ಇಲ್ಲ ಅಲ್ಲ ಅಲ್ಲಿ. ಅಲ್ಲ, ವಾಯ್ಸ್ ಬರುತ್ತೆ ಎಲ್ಲಿದ್ರು, ಬೆಂಡ್ ಆಗುತ್ತೆ. ಅರ್ಧ ಗಂಟೆ ಕರೆಕ್ಟ್ ಆಗಾದ್ರೆ ಸಾಕು. ಇಲ್ಲಾಂದ್ರೆ 1 hour. ಈಗ ಇದು ಫಿಕ್ಸ್ ಮಾಡೋದ? ಚಾರ್ಜ್ ಹಾಕ್ಬೇಕಿತ್ತೇನಲ್ಲ ನಾನು? ಅದಿಲ್ಲ, ಪರವಾಗಿಲ್ಲ, ಆಮೇಲೆ ಹಾಕೋಬೋದು, ಇರುತ್ತೆ ಅದ್ರಲ್ಲಿ ಚಾರ್ಜ್. ಆಲ್ಮೋಸ್ಟ್ ಸೆಟ್ ಆದಂಗೆ ಅಲ್ಲ? ಇದೊಂದು ಲಾಸ್ಟ್ ಅಲ್ಲ, ಬರೀ ಪ್ಯಾಡಿಂಗ್ ಅಷ್ಟೇ ಫಿಟ್ ಮಾಡಿದ್ರೆ ಆಯ್ತು. ಗೈಸ್, ಹಾಕಕ್ಕೆ ಇದು ಒದ್ದಾಡ್ಬಿಟ್ವಿ, ಕ್ಲ್ಯಾಂಪ್ ಸರಿಯಾಗಿ ಕೊಟ್ಟಿರಲಿಲ್ಲ. ಪಿನ್ ಓಪನ್ ಮಾಡಿ ನಾವು ಹಾಕಿದ್ದೀವಿ. ಇವಾಗ ಈಗ ಕೂರತ್ತೆ, ಏನು ಕೂರಲ್ಲ ಅಲ್ಲ? ಅದೇ, ಈಗ ಕೂತಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡಿಬಿಡೋಣ ಅಷ್ಟೇ. ಮಾಡಿ ಆಯಿತು, ಕೂರಿಸಿ ಆಯಿತು. ನೀವೇ ಆನ್ ಮಾಡಿ. ಎಂತ ಬ್ಲೂಟೂತ್ ಆನ್ ಮಾಡೋದಾ? ಅಲ್ಲ, ನಿಮ್ಮ ಕೈಯಾರೆ ನೀವೇ ಆನ್ ಮಾಡಿ ಅಂದೆ. ಯಾವುದು ಎಮ್? ಅಲ್ಲ, ಇದು ಇದಾ ಲಾಂಗ್ ಪ್ರೆಸ್ಸಾ? ಹಾಕೊಳ್ಳಿ, ಕೇಳಿಸ್ತಿದೆ ಸೌಂಡ್. ಕನೆಕ್ಟ್ ಮಾಡಿ ಮೊಬೈಲ್. ಆಮೇಲೆ ಅದೆಲ್ಲ ಫಿಟ್ ಮಾಡೋದಾ? ಇದೆಲ್ಲ ಫಿಟ್ ಎಲ್ಲ ಆಯ್ತಲ್ಲ. ಇದು ಇಲ್ಲಿ ನೋಡಿ, ಹೋಗ್ತಿರ್ಬೇಕಾದ್ರೆ ಗಾಳಿಗೆ ಹೋಗ್ಬಿಡೋದು ಅಂತ. ಇದನ್ನ ಮಾಡುವ. ಇಂಟರ್ಕಾಮ್ ಕನೆಕ್ಟ್ ಮಾಡಾಯ್ತು. ಇವಾಗ ಈ ಹೆಲ್ಮೆಟ್ ಇಂದ ಈ ಹೆಲ್ಮೆಟ್ಗೆ ಕನೆಕ್ಟ್ ಮಾಡಿ ನಾವಿಬ್ರು ಮಾತಾಡ್ಬೇಕು. ಅದು ಕರೆಕ್ಟಾಗಿ ಬಂತು ಅಂದ್ರೆ ಓಕೆ, ಇಲ್ಲಾಂದ್ರೆ ರಿಟರ್ನ್ ಅಷ್ಟೇ. ಅದೇಂಗೆ ಕನೆಕ್ಟ್ ಮಾಡೋದು ಈಗ? ಏನಂತು? ಇಂಟರ್ಕಾಮ್ ಮೋಡ್ ಕನೆಕ್ಟೆಡ್. ಓ, ಸಖತ್ತಾಗಿ ಕೇಳಿಸ್ತಿದೆ ಪ್ರೀತಮ್ ಅಲ್ಲ? ಓ, ಹೆವಿ. ಸಾಕಲ್ಲ ಎಷ್ಟಿದ್ರೆ? ಆರಾಮಾಗಿ ಮಾತಾಡ್ಕೊಂಡು ಅಲ್ವಾ? ಯಪ್ಪ, ನೀವು ಉಸಿರಾಡೋದು ಕೇಳ್ತಿದ್ದೆ ಪ್ರೀತಮ್. ಮೈಕ್ ಇಲ್ಲೇ ಇದೆಯಲ್ಲ ಅದಕ್ಕೆ. ಹೌದು, ಸಾಕು. ಒಳ್ಳೇದಾಯ್ತು. ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ಈಗ ನಾವು. ಎಲ್ಲಿ ಹೋಗೋದಾದ್ರು ಮಾತಾಡ್ಕೊಂಡು ಹೋಗ್ಬೋದು. ಓ, ಆರಾಮಾಗಿ. ಅದೇ ಫುಲ್ ಪಿನ್ ಟು ಪಿನ್ ಕೇಳ್ತಾ ಇದೆ, ಅದು ಉಸಿರಾಡೋದು ಕೇಳ್ತಾ ಇದೆ ಅಲ್ವಾ? ಅದು ಮೈಕ್ ಕರೆಕ್ಟಾಗಿ ಮುಂದೆ ಇದೆಯಲ್ಲ ಅದಕ್ಕೆ. ಹೆಂಗೆ ಅಂತ ಹೇಳಿದ್ರೆ ಇದು ರಿಂಗ್ ಆಗತ್ತೆ. ಎಷ್ಟು 5 seconds ರಿಂಗ್ ಆಗತ್ತೆ. 5-10 ಅಷ್ಟೇ. ಎಂತ ಮರೆಯದು ಗೈಸ್, ಇದು 5 seconds ರಿಂಗ್ ಆಗತ್ತಂತೆ. ಅದಾದ್ಮೇಲೆ ಆಟೋಮೆಟಿಕ್ ರಿಸೀವ್ ಆಗ್ಬಿಡತ್ತೆ. ಯಾರು ಬೇಡದೇ ಇರೋರು ಕಾಲ್ ಬಂದ್ರೆ ಕಷ್ಟ. ಅವಾಗ ಗೋಲ್ಡನ್ ನೇಮ್ ಅಂತಲ್ಲ, ಗೋಲ್ಡ್ ಕಲರ್ ಹಾಕಿ ತೆಗ್ದೆ ಹಾಕಿದ್ರೆ ಗಮ್ ಇದೆಯಾ ಅದಕ್ಕೆ ಮತ್ತೆ ಅಂಟಿಸ್ಬೇಕಲ್ಲ. ಗೈಸ್, ಇದಕ್ಕೆ ಒಂದು 2700 rupees ಆರಾಮಾಗಿ ಕೊಡ್ಬೋದು ಅಲ್ಲ? ಅದು ಇಬ್ರು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು, ಅವ್ರ ಹೆಲ್ಮೆಟ್ ಇಂದ ನನ್ನ ಹೆಲ್ಮೆಟ್ ಇಂದ. ಮತ್ತೆ ಸಾಂಗು ಕೇಳ್ಬೋದು. ಯಾವುದು ಲೆಫ್ಟ್ ಸೈಡು ಜಾಸ್ತಿ ಸೌಂಡ್ ಬರುತ್ತೆ, ರೈಟ್ ಸೈಡ್ ಸ್ವಲ್ಪ ಲೈಟಾಗಿ ಬರುತ್ತೆ. ಮೇ ಬಿ ಅದು ಓವರ್ಟೇಕ್ ಮಾಡೋಕ್ಕೆ ಅಂತ ಹೇಳಿ ಕಡಿಮೆ ಕೊಟ್ಟಿದ್ದಾರೇನೋ ಅನ್ಕೋಬೇಕು ನಾವು ಅಷ್ಟೇ. ಗೋಲ್ಡನ್ ಮತ್ತು ಗೋಲ್ಡ್ ಕಲರ್ ಅಲ್ಲ, ಬಂತಲ್ಲ ಅಂತ. ಗೋಲ್ಡ್ ಹಿಂಗ್ ಮಾಡ್ತಾರಲ್ಲ, ಸಿಗ್ಮಾ ಗೋಲ್ಡ್
ನಾವು ಸಿಲ್ವರ್. ನಿಮ್ಮದು ಸಿಲ್ವರ್. ಗೈಸ್ ಅಂತೂ ಫಿಟ್ ಮಾಡಿಕೊಟ್ರು ಪ್ರೀತಮ್ ನೋಡಿ, ಒಳ್ಳೆ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ಪರ್ಫೆಕ್ಟ್. ಥ್ಯಾಂಕ್ ಯು. ಎಲ್ಲೂ ಗ್ಯಾಪ್ ಇಲ್ಲ ಪ್ರೀತಮ್, ಕರೆಕ್ಟಾಗಿದೆ. ಯಾಕೆ ಇಷ್ಟು ಬಂದರೆ ನೀವು ಇಡ್ಬೋದು ಒಂದು ಶಾಪ್. ಓನ್ಲಿ ಇಂಟರ್ಕಾಮ್ ಸೆಟಪ್. ಅಷ್ಟರಲ್ಲೇ ಫಿಟ್ಟಿಂಗ್ ಚಾರ್ಜ್ 500 ರೂಪೀಸ್. ಅವ್ರು ಬರಲ್ಲ, ಅವರೇ ಮನೇಲಿ ಬಿಚ್ಚಾರೆ ಹಂಗೆ ಆಗ್ತಾರೆ ಅಷ್ಟೇ. ಬಿಸ್ನೆಸ್ ನಾನು ಮಾಡ್ತಿರೋದು. ಸಾಕು ಪ್ರೀತಮ್, ಇಷ್ಟು ಬಂದರೆ ಸಾಕಾಗತ್ತೆ. ಮನೇಲೇ ಮಾಡಿರೋದು, ಅದು ಫ್ರೀ. ಇದು ಸಾಂಗ್ ಚೇಂಜ್ ಮಾಡೋದಲ್ಲ? ಇದು ಸಾಂಗ್ ಹಿಂದೆ ಅದೇ ಸಾಂಗ್ ರಿಪೀಟ್ ಆಗುತ್ತೆ. ಇದು ಚೇಂಜ್ ಮಾಡೋದು. ಇದು ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲೋ ಆಗುತ್ತೆ, ಇದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೈ ಆಗುತ್ತೆ. ಇದು ಇಂಟರ್ಕಾಮ್ ಮೋಡ್. ಇಂಟರ್ಕಾಮ್ಗೆ ಮತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು. ಬ್ಲೂಟೂತ್ಗೆಲ್ಲ ಅದು ಇಂಟರ್ಕಾಮ್ ಮೋಡ್ ಅಷ್ಟೇ. ಅದೊಂದೇ. ಇದರಲ್ಲಿ ಒಂದ್ ಪ್ರೆಸ್ ಮಾಡಿದ್ರೆ ಕಾಲ್ ರಿಸೀವ್, ಒಂದ್ ಪ್ರೆಸ್ ಮಾಡಿದ್ರೆ ಕಾಲ್ ಕಟ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಈಗ ಅದನ್ನೇ ಇಲ್ಲಿ ಸೌಂಡ್ ಕೇಳುತ್ತಲ್ಲ ಪವರ್ ಆಫ್ ಅಂತ ಅದನ್ನೇ ಅಷ್ಟೇ. ಎಂತ ಮರ್ಯಾದೆ ಮಾಡ್ಕೊಂತೀವಿ ವಿಡಿಯೋದಲ್ಲಿ. ಇದು ಚಾರ್ಜಿಂಗ್ ಕೇಬಲ್. ಇದಕ್ಕೆ ಅದು ಇಟ್ಕೊಳ್ಳಿ. ಇದು ಮೈಕು, ಇದು ಇಟ್ಕೋಬೇಕಾ? ಇನ್ನೆಲ್ಲಾದ್ರೂ ಹೋಗ್ಬೇಕಾದ್ರೆ ಏರ್ಪೋರ್ಟ್ಸ್ ಇಟ್ಕೊಂಡು ಹೋಗ್ಬೇಕಂತಿಲ್ಲ ನನಗೆ ಅಷ್ಟೇ. ಇದು ಓಪನೇ ಮಾಡಲಿಲ್ಲ ನಾವು. ಅದನ್ನೇನು ಓಪನ್ ಮಾಡೋದು? ಹಿಂಗೆ ಇಳಿಯೋದು. ಇದು ನೋಡಿ, ಇದ್ರ ಮೇಲೆ 599 ಇದೆ. 500 ರೂಪಾಯಿ ಇದಕ್ಕೆ. ಹೌದಾ? ಗಿಫ್ಟ್ ನನಗೆ. ಕ್ವಾಲಿಟಿ ಚೆನ್ನಾಗಿದ್ರೆ ಸಾಕು. ಕ್ಯಾಶ್ ಬ್ಯಾಕ್ ಸಿಗುತ್ತಂತೆ, ತಗೊಳ್ಳಿ ಬೇಕಾದ್ರೆ. ಬೇಡ ನನಗೆ. ಇದು ಕ್ವಾಲಿಟಿ ಚೆನ್ನಾಗಿದೆ ಪ್ರೀತಮ್. ಅಲ್ಲ, ನೋಡಿದ್ದೀನಿ. ಸ್ಮೂತ್ ಆಗಿದೆ ಫುಲ್. ಇದು ಹಾಕೊಂಡು ತೋರಿಸ್ಬೇಕಂದ್ರೆ ಗೈಸ್ ನೀವು ಮುಂದಿನ ಬ್ಲಾಗ್ಗೆ ನೋಡ್ಬೇಕು. ನೆಕ್ಸ್ಟ್ ವೀಕ್ ಕಾಯ್ರಿ. ನೆಕ್ಸ್ಟ್ ವೀಕ್ ವೇಟ್ ಮಾಡ್ಬೇಕಲ್ಲ. ಕೊಡೈಕೆನಾಲ್ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಅವಾಗ ನೋಡ್ಬೋದು ನೀವು. ಮಸ್ತ್ ಗೈಸ್, ಇವಾಗ ಇದೊಂದು ಟೆಸ್ಟ್ ಡ್ರೈವ್ ನೋಡೋಣ ಅಂತ ಹೋಗ್ತಿದ್ದೀವಿ. ಹಿಂಗೆ ಹೊರಗಡೆ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು. ಹೆವಿ ಸೌಂಡ್ ಕೇಳಿಸ್ತಿದೆ ಪ್ರೀತಮ್. ಒಂದು ಬೈಕ್ ಇಲ್ಲಿದೆ. ಚಿಯರ್ಸ್. ಮಾತಾಡ್ತೀವಿ ಗೈಸ್. ಇವಾಗ ಪ್ರೀತಮ್ ಹೋಗ್ತಿದ್ದಾರೆ ಇಲ್ಲಿಂದ. ಜ್ಯೂಸ್ ಕುಡ್ಕೊಂಡು ಬಂದ್ವಿ ಒಂದು. ಬಾಯ್. ಥ್ಯಾಂಕ್ಸ್. ಗೈಸ್, ಪ್ರೀತಮ್ ಅವರು ಮನೆಗೆ ಹೋದ್ರು, ಹಾಗೆ ನಾನು ಮನೆಗೆ ಬಂದೆ. ಮತ್ತೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಟೈಮು. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಕಟ್ ಮಾಡಿ ಒಂದು ಡೈಲಾಗ್ ಹೊಡಿತೀನಿ. ಕಟ್ ಮಾಡಿ ಒಂದು ಡೈಲಾಗ್ ಹೊಡಿತೀನಿ. ಹೇಳಿ. ಏನಿಲ್ಲ.